ಇನ್ಮ್ಯಾಗ ಅಭಿಯಾನ ಚಾಲು ಮಾಡ್ತೀವಿ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡೋ ಕಾರ್ಯಕ್ರಮ ಪ್ರಾರಂಭ. ಇತ್ತೀಚೆಗಷ್ಟೇ ಕೊಪ್ಪಳದಲ್ಲಿ ಆಗಸ್ಟ್ 3ನೇ ತಾರೀಕು ಒಂದು ಮಸೀದಿಯ ಮುಂಭಾಗದಲ್ಲಿ ಗವಿಸಿದ್ದಪ್ಪ ನಾಯ್ಕ ಅನ್ನೋ ಒಂದು ಹುಡುಗನ ಕೊಲೆ ಆಗತ್ತೆ. ಆ ಕೊಲೆಯನ್ನ ಮಾಡಿದ್ದು ಸಾದಿಕ್ ಹುಸೇನ್ ಅನ್ನೋ ಒಬ್ಬ ಯುವಕ, ಅವನ ಜೊತೆಗೆ ಸುಧರಾಜ್, ನಿಜಾಮುದ್ದೀನ್, ಗಿಡ್ಡ ಇವರು 3 ಜನನು ಸೇರ್ಕೊಂಡು ಅವರ ಜೊತೆಗೆ ಆ ಒಬ್ಬ ಸಾದಿಕ್ಕು ಸೇರ್ಕೊಂಡು ಆ ಹುಡುಗನನ್ನ ಕೊಚ್ಚಿ ಕೊಲೆ ಮಾಡ್ತಾರೆ ಒಂದು ಮಸೀದಿಯ ಎದುರಲ್ಲಿ. ಕೊಪ್ಪಳದಲ್ಲಿ ನೀವು ನೋಡ್ಬೋದು, ಅಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ತುಂಬಾ ಚೆನ್ನಾಗಿರ್ತದೆ. ಕೊಲೆಗೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಮುಸ್ಲಿಂ ಹುಡುಗಿ ಅಂತ ಹೇಳಲಾಗ್ತಾ ಇದೆ. ಸೊ ಮುಸ್ಲಿಂ ಹುಡುಗಿ ಮತ್ತೆ ಈ ಗವಿಸಿದ್ದಪ್ಪ ಇಬ್ರು ಕೂಡ ಒಂದೇ ಕಡೆ ಕೆಲಸವನ್ನ ಮಾಡ್ತಿದ್ರು. ಆ ಸಮಯದಲ್ಲಿ ಇವರಿಬ್ರಿಗೂ ಕೂಡ ಪ್ರೀತಿ ಹುಟ್ಟಿತ್ತು ಅಂತಾನು ಹೇಳಲಾಗತ್ತೆ. ಆ ಪ್ರೀತಿ ಹುಟ್ಟಿ ಇವರಿಬ್ರು ಪ್ರೀತಿ ಮಾಡ್ತಿದ್ರು. ಅದ್ರ ಜೊತೆಗೆ ಒಂದು ಬಾರಿ ಈ ಹುಡುಗನ ಜೊತೆಗೆ ಆ ಹುಡುಗಿ ಓಡಿ ಹೋಗಿದ್ಲು ಅಂತಾನು ಕೂಡ ಹೇಳಲಾಗತ್ತೆ. ಅವಳು ಅಪ್ರಾಪ್ತಿ ಅಂತ ಹೇಳಿ ಅವಳನ್ನ ವಾಪಸ್ ಮನೆಗೆ ತಂದು ಬಿಟ್ಟಿದ್ರು. ನಂತರ ಮನೆಯಲ್ಲಿ ಕೂತು ಇಬ್ರಿಗೂ ಕೂಡ ಸಮಾಧಾನ ಮಾಡಿ ಕಳಿಸುವಂತ ಕೆಲಸವನ್ನ ಆಗಿತ್ತು. ಆದ್ರೆ ಆ ಹುಡುಗಿ ಈ ಸಿದ್ದಪ್ಪನ ಜೊತೆಗೆ ಸೇರಿ ಮತ್ತೆ ಸಾದಿಕ್ನು ಕೂಡ ಲವ್ ಮಾಡ್ತಾ ಇದ್ಲು ಅನ್ನೋ ಒಂದು ವಿಚಾರನೂ ಕೂಡ ಗೊತ್ತಾಗತ್ತೆ. ಸಾದಿಕ್ ಕೂಡ ಅವಳನ್ನ ಲವ್ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಗತ್ತೆ. ಆದ್ರಿಂದಾಗಿ ಈ ಗವಿಸಿದ್ದಪ್ಪ ಅವಳನ್ನ ಬಿಟ್ಟಿಲ್ಲ, ಅದಕ್ಕೆ ಅವನಿಗೇನೋ ಹಿಂಸೆ ಕೊಡ್ತಿದ್ದ ಅಂತ ಹೇಳಿ ನಾನು ಕೊಲೆ ಮಾಡಿಬಿಟ್ಟೆ ಅಂತ ಹೇಳಿ ಸಾದಿಕ್ ಪೊಲೀಸ್ ಅವರ ಮುಂದೆ ಒಂದು ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಈ ಗವಿಸಿದ್ದಪ್ಪ ಏನಿದ್ದಾನೆ ಅವರ ತಂದೆ ಕೂಡ ಒಂದು ಮಾತನ್ನ ಹೇಳ್ತಾರೆ ಅಂತ, ಅದ್ಭುತ ಮಾತಂತ ಹೇಳಿದ್ರೆ, ನನ್ನ ಮಗ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ, ಆದ್ರೆ ಅವನ ಕೊಲೆ ಆಗಿರೋದು ಒಂದು ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ, ಇದಕ್ಕೆ ಧರ್ಮವನ್ನ ಅಂಟಿಸಬೇಡಿ ಅಂತಾನು ಕೂಡ ರಾಜಕಾರಣಿಗಳಲ್ಲಿ ಬೇಡ್ಕೋತಾರೆ. ಆದ್ರೆ ನಮ್ಮ ಕಿತ್ತೋಗಿರೋ ರಾಜಕಾರಣಿಗಳು, ಚಪ್ಪಲಿಯನ್ನ ನಾಲಿಗೆ ಮಾಡ್ಕೊಂಡಿರುವಂತಹ ರಾಜಕಾರಣಿಗಳು ಇದಕ್ಕೆ ಈಗ ಧರ್ಮದ ಒಂದು ಮುಖವಾಡವನ್ನ ಬೆಳೀತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗೊತ್ತಿರಬಹುದು ಯತ್ನಾಳ್ ಅವರು. ಯತ್ನಾಳ್ ಅವರಿಗೆ ಒಂದು ಮಾತನ್ನ ಹೇಳ್ತೀನಿ. ಅದಕ್ಕೂ ಮೊದಲೇ ಯತ್ನಾಳ್ ಅವರು ಈ ವಿಚಾರವಾಗಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೀಡಿಯಾಗಳು ಬಂದು ಮೈಕ್ ಹಿಡಿದ ಕೂಡಲೇ ಇವನು ಸಿಂಹವಾಗ್ತಾನೆ, ತನ್ನದೇ ಒಂದು ಪಕ್ಷದಿನ ಉಚ್ಚಾಟನೆ ಆಗಿ ಇವಾಗ ಯಾರದೋ ಕಡೆನೂ ಹೋಗದೆ ಒಬ್ನೇ ಹಿಲಿ ತರ ಎಲ್ಲೋ ಒಂದ್ ಕಡೆ ಬಚ್ಚಿಕೊಂಡಿದ್ದಾರೆ ಈ ಯತ್ನಾಳ್. ಆದ್ರೂ ಕೂಡ ಜನಗಳಲ್ಲಿ, ನಮ್ಮಲ್ಲಿರುವಂತಹ ಯುವಕರಲ್ಲಿ ಧರ್ಮದ ಒಂದು ವಿಷ ಬೀಜವನ್ನ ಬಿತ್ತೋ ಅಂತ ಕೆಲಸವನ್ನ ಮಾಡುವಂತಹ ಏಕೈಕ ವ್ಯಕ್ತಿ ಈ ಯತ್ನಾಳ್. ಇವನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಏನಂತ ಹೇಳಿದ್ರೆ, ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ ಉದ್ಯೋಗ ಇಲ್ಲದೆ ತುಂಬಾ ಜನ ಯುವಕರು ಹೊರಗಡೆ ಇದ್ದಾರೆ. ಹುಡುಗಿ ಸಿಗದೆ ತುಂಬಾ ಜನ ಯುವಕರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. 5 ಲಕ್ಷ ಸಿಗತ್ತೆ ಅಂತ ಹೇಳಿ ಏನೋ ತಲೆ ಕೆಡಿಸ್ಕೊಂಡು ಅನ್ಯ ಧರ್ಮದ ಹುಡುಗಿಯರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಅವ್ರ ಮೇಲೆ ಅತ್ಯಾಚಾರಗಳನ್ನ ಮಾಡೋದು, ದಬ್ಬಾಳಿಕೆ ಮಾಡೋದು ಮಾಡಿ ಆ ಹುಡುಗಿಯರನ್ನ ಏನಾದ್ರು ಮದುವೆ ಆದ್ರೆ ಅದಕ್ಕೆ ಮೂಲ ಕಾರಣ ಈ ಯತ್ನಾಳ್ ಆಗ್ತಾನೆ. ಅದಕ್ಕೂ ಮೊದಲು ನಾನು ಯತ್ನಾಳ್ಗೆ ಒಂದು ಸವಾಲನ್ನ ಹಾಕ್ತೀನಿ. ಯತ್ನಾಳ್, ನೀವು ಕೂಡ ಗಂಡಸಾಗಿದ್ದೀರಿ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳಕ್ಕೆ 2 ಗಂಡು ಮಕ್ಕಳನ್ನ ಹೆತ್ತಿದ್ದೀರಿ. ನಿಮ್ಮ ಗಂಡು ಮಕ್ಕಳಿಗೆ ನಿಮಗೆ ತಾಕತ್ತು ಅನ್ನೋದಿದ್ರೆ, ನೀನು ಗಂಡಸೇ ಆಗಿದ್ರೆ, ನೀನು ಒಬ್ಬ ಹಿಂದೂ ಹುಲಿನೇ ಆಗಿದ್ರೆ, ನೀನು ಹೋಗಿ ಯುವತಿಯರನ್ನ ನಿನ್ನ ಮಕ್ಕಳಿಗೆ ಮದುವೆ ಮಾಡ್ಕೋ. ಆಗ ನಾವೇ ನಿನಗೆ 5 ಲಕ್ಷ ಪ್ಲಸ್ 5 ಲಕ್ಷ ಸೇರಿ 10 ಲಕ್ಷವನ್ನ ನಿನಗೆ ಕೊಡ್ತೀವಿ. ನೀನು ಇದನ್ನ ಪ್ರೂವ್ ಮಾಡಿಬಿಟ್ಟು ನಂತರ ಬಂದು ನೀನು ಗಂಡಸ್ತನವನ್ನ, ನೀನು ಧರ್ಮದ ಒಂದು ದರ್ಪವನ್ನ ಬೇರೆ ಯುವಕರ ಮೇಲೆ ಹಾಕು. ಯಾಕೆ ನಿಮ್ಮ ಮನೆಯಲ್ಲಿರುವಂತಹ 2 ಕೂಡ ಗಂಡಸರಲ್ವಾ? ಆ ಮಕ್ಕಳೇನು ಗಂಡಸರಲ್ವಾ? ಅವ್ರಿಗೆ ಯಾಕೆ ಮುಸ್ಲಿಂ ಯುವಕರು ಯುವತಿಯರು ಸಿಗಲ್ವಾ? ತಾಕದಿದ್ರೆ ಮಾಡು ನೋಡೋಣ. ಯಾಕೆಯ ಬಡವರು ಮನೆ ಮಕ್ಕಳ ಮೇಲೆ ಈ ತರ ದ್ವೇಷ ಕಾರ್ತೀಯ? ಈಗ ಆಗಿರೋದೊಂದು ಪ್ರೀತಿ ವಿಚಾರಕ್ಕೆ ಕೊಲೆ, ಅದನ್ನ ಮತ್ತೆ ಜಾಸ್ತಿ ತುಪ್ಪ ಸುರಿದು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತೀಯ. ನಿನಗೆ ನಾಚಿಕೆ ಆಗೋದಿಲ್ವಾ? ನಿನ್ನಂತಹ ಬಂಡು ಬಾಳು, ನಿಮ್ಮಂತಹ ರಾಜಕಾರಣಿಗಳಿಂದನೇ ಇವತ್ತಿನ ಯುವಕರು ದಾರಿ ತಪ್ಪಿರುವಂತದ್ದು. ನಿಮ್ಮನೆ ಮಕ್ಕಳು ಮಾತ್ರ ದೊಡ್ಡ ದೊಡ್ಡ ದೇಶಗಳಲ್ಲಿ ಓದಬೇಕು, ಚೆನ್ನಾಗಿರುವಂತಹ ಮನೆಗಳಿಗೆ ಸೇರ್ಬೇಕು, ಇಲ್ಲಿ ಬಲಿಯಾಗಬೇಕು. ಈ ನನ್ನ ಮಕ್ಕಳು ಕೂಡ ಮಾಡೋಕೆ ಕೆಲಸ ಇಲ್ಲ ಗುರು. ಈ ಬಡತನ ಅಂತ ಅನ್ಕೊಂಡ್ರು ಕೂಡ ಮನೆಯಲ್ಲಿ ಕೂಲಿ ಮಾಡ್ಕೊಂಡು ತಿಂಡ್ರೋ ಬೇವರ್ಸಿಗಳ ಅಂತ ಹೇಳಿದ್ರೆ, ಹೋಗಿ ಅವ್ನು ಯಾವನೋ ಒಬ್ಬ ರಾಜಕಾರಣಿ ಹೇಳ್ದ ಅಂತ ಹೇಳಿ ದ್ವೇಷ, ಧರ್ಮ, ಅದು ಇದು ಅಂತ ಹೇಳಿ ಕಾದ್ಕೊಂಡು ತಮ್ಮ ಪ್ರಾಣವನ್ನ ಕಳ್ಕೊಂಡು ತನ್ನ ತಾಯಿ ತಂದೆಯರಿಗೆ ಅನಾಥ ಮಾಡಿ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.